ಇನ್ನು ಇಷ್ಟೇ ಅಲ್ಲ, ಸಂಸದ ಶ್ರೀರಾಮುಲು ಅವರಿಗೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಕ್ಲಾಸ್ ತೆಗೆದುಕೊಂಡ್ರಂತೆ. ವಿಜಯೇಂದ್ರ ಹಾಗೂ ಸಿಟಿ ರವಿ ಅವರು ಸಮಾಧಾನದ ಮಾತುಗಳನ್ನು ಹೇಳಿದ್ರು. ಬಟ್ ಅದಾದ್ಮೇಲೆ ಶ್ರೀರಾಮುಲು ಅವರಿಗೆ ಪ್ರತ್ಯೇಕವಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು. ಸಂಡೂರು ಉಪಚುನಾವಣೆಯಲ್ಲಿ ಬಂಗಾರು ಹನುಮಂತು ಪರ ನಿಲ್ಲದಂತ ಆರೋಪ. ಇನ್ನು ಫಲಿತಾಂಶದ ಬಳಿಕ ರಾಮುಲು ವಿರುದ್ಧ ದೂರು ನೀಡಿದ್ದ ಬಂಗಾರು ಹನುಮಂತು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಶ್ರೀರಾಮುಲುಗೆ. ಶ್ರೀರಾಮುಲು ಅವರ ಜೊತೆ ಒಂದಷ್ಟು ಮಾತುಕತೆ ಆಡಿದಂತ ರಾಧಾ ಮೋಹನ್ ದಾಸ್ ಅವರು ಒಂದಷ್ಟು ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಆ ಭಾಗದಲ್ಲಿ ಸೋಲೋದಕ್ಕೆ ಏನ್ ಕಾರಣ, ಜೊತೆಗೆ ನೀವ್ ಯಾಕೆ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡೋದಿರ್ಲಿ ಅಥವಾ ಪರವಾಗಿ ನಿಲ್ಲೋದಿರ್ಲಿ ಮುಂದೆ ಬರಲಿಲ್ಲ ನೀವು ಅಂತ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರಿಗೆ ಬೆಲೆ ಸಿಗಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ರಂತೆ ಶ್ರೀರಾಮುಲು ಅವರ ಮಾತಿಗೆ ಪ್ರತಿಕ್ರಿಯೆ ನೀಡದೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಸೈಲೆಂಟ್ ಆದ್ರಂತೆ. ಬಂಗಾರು ಹನುಮಂತು ಪರವಾಗಿ ಕರೆಕ್ಟ್ ಆಗಿ ನಿಂತು ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ರೆ ಅವ್ರು ಗೆಲ್ತಾ ಇದ್ರು. ಬಟ್ ಆತನ ಪರ ನೀವು ನಿಲ್ಲಿಲ್ಲ, ಹಾಗಾಗಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಕೂಡ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಹೇಳಿದ್ದಾರೆ. ಬಟ್ ಶ್ರೀರಾಮುಲು ಅವರು ನೀವು ಸರಿಯಾಗಿ ಕೆಲಸ ಮಾಡಿದವ್ರಿಗೆ ಸರಿಯಾಗಿ ಸ್ಥಾನಮಾನ ಕೊಡಲ್ಲ, ಬೆಲೆ ಕೊಡಲ್ಲ ಅಂತ ಶ್ರೀರಾಮುಲು ಅವರು ಅಸಮಾಧಾನವನ್ನ ಹೊರ ಹಾಕಿದ್ರಂತೆ. ಬಟ್ ಆ ಮಾತಿಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಮುಂದಕ್ಕೆ ಮಾತನಾಡೋದಕ್ಕೆ ಹೋಗಿಲ್ಲ, ಅಷ್ಟಕ್ಕೆ ಸೈಲೆಂಟ್ ಆಗಿ ಹೋಗಿದ್ದಾರೆ. ಬಟ್ ಶ್ರೀರಾಮುಲು ಅವರಿಗೆ ಅಸಮಾಧಾನ ಇರೋದಂತೂ ನಿಜ. ಅದು ನಿನ್ನೆ ನಡೆದಂಥ ಸಭೆಯಲ್ಲಿ, ಈಗಾಗಲೇ ಬಿಜೆಪಿಯಲ್ಲಿ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದ್ದಾವೆ. ಯಾವ ವಿಚಾರಕ್ಕಾಗಿ ಸಭೆ ಮಾಡ್ತಾರೋ ಆ ವಿಚಾರ ಅಲ್ಲಿ ಫೈನಲ್ ಆಗಿ ಅಂತ್ಯವನ್ನು ಕಾಣೋದಿಲ್ಲ. ಬಟ್ ಇನ್ಯಾವ್ಯಾವುದೋ ವಿಚಾರಗಳು ಬಯಲಿಗೆ ಬರ್ತವೆ. ಅಂಥದ್ದೇ ವಿಚಾರ ಈಗ ಶ್ರೀರಾಮುಲು ವರ್ಸಸ್ ಜನಾರ್ದನ ರೆಡ್ಡಿ ಅವರ ಒಂದಷ್ಟು ಆಂತರಿಕ ಜಗಳ, ಕೋಲ್ಡ್ ವಾರ್ಗೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರು ಅಸಮಾಧಾನ ಹೊರ ಹಾಕಿದ್ದಾರೆ. ಈ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಾನು ಯಾವ ಹೆಸರನ್ನ ಕಳಿಸಿದ್ನೋ, ಸೂಚನೆ ಕೊಟ್ಟಿದ್ನೋ, ಆ ಹೆಸರು ನಾನು ಕಳಿಸಿದ ಹೆಸರು ಪಟ್ಟಿಯಲ್ಲೇ ಇಲ್ಲ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಅಸಮಾಧಾನ ಹೊರ ಹಾಕಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್. ಈಗಾಗಲೇ ಬಿಜೆಪಿಯಲ್ಲಿ ಅನೇಕ ಆಂತರಿಕ ಕಚ್ಚಾಟಗಳು, ಜಗಳಗಳು, ಬಣ ಬಡಿದಾಟ ಇದೆ. ಅದರ ಮಧ್ಯದಲ್ಲೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ನಡೆದಂಥ ಈ ಸಭೆಯಲ್ಲಿ ಶ್ರೀರಾಮುಲು ಅವರು ಒಂದಷ್ಟು ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ಹಾಗಾದ್ರೆ ಶ್ರೀರಾಮುಲು ಮತ್ತೆ ಜನಾರ್ದನ ರೆಡ್ಡಿ ಅವರ ಮಧ್ಯೆ ಇನ್ನೂ ಕೂಡ ಕೋಲ್ಡ್ ವಾರ್ ಹಾಗೆ ಇದೆಯಾ? ಅದಕ್ಕೆ ಇದು ಒಂದು ಸೂಕ್ತವಾದಂಥ ತಾಜಾ ಉದಾಹರಣೆನಾ ಅಂತ. ಬಿಜೆಪಿ ಒಳಗಿನ ಬಣ ರಾಜಕಾರಣ ಬೇರೆ ಬೇರೆ ಸ್ವರೂಪದಲ್ಲಿ ಮುಂದೆ ಸಾಗ್ತಾನೆ ಇದೆ. ಒಂದು ಕಡೆ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ನಡೆಯುತ್ತಿರುವಂತಹ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು, ಅದರ ಹೊರತಾಗಿಯೂ ಕೂಡ ಆಂತರಿಕವಾಗಿ ಜಿಲ್ಲಾವಾರು ಮಟ್ಟದಲ್ಲಿ ನಾಯಕರುಗಳ ನಡೆಯುತ್ತಿರುವಂತಹ ಚರ್ಚೆಗಳು ಮತ್ತು ಭಿನ್ನಾಭಿಪ್ರಾಯದ ವಿಚಾರಗಳು ಪಕ್ಷವನ್ನ ನಿರೀಕ್ಷಿತ ಮಟ್ಟದಲ್ಲಿ ಸಂಘಟನಾತ್ಮಕ ರೂಪದಲ್ಲಿ ಪ್ರೆಸೆಂಟ್ ಮಾಡುವಲ್ಲಿ ಸೋತು ನಿಂತಿದೆ. ಇದೇ ವಿಚಾರವಾಗಿ ನಿನ್ನೆ ನಡೆದ ಕೋರ್ ಕಮಿಟಿಯ ಸಭೆಯಲ್ಲಿ ರಾಜ್ಯ ಉಸ್ತುವಾರಿಯಾಗಿದ್ದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರವರು ರಾಜ್ಯ ನಾಯಕರುಗಳಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು, ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗೆ ಬಳ್ಳಾರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಲ್ಲಿನ ಕಿತ್ತಾಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀರಾಮುಲು ಅವರನ್ನು ಕೂಡ ಪ್ರಶ್ನಿಸಿ ಅವರ ವಿರುದ್ಧವೂ ಕೆಲ ಕ್ಷಣಗಳ ಕಾಲ ಗರಂ ಆಗಿದ್ರು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಅಂದರೆ ಬಳ್ಳಾರಿ ಉಪಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿದ್ದಂತಹ ಬಂಗಾರು ಹನುಮಂತು ಅವರ ವಿಚಾರದಲ್ಲಿ ಸಪೋರ್ಟ್ ಮಾಡಿಕೊಂಡು ಹೋಗಬೇಕಾದಂತಹ ಸನ್ನಿವೇಶದಲ್ಲಿ ಶ್ರೀರಾಮುಲು ಅವರು ಅದನ್ನು ಸಮರ್ಪಕವಾಗಿ ಮಾಡಿಲ್ಲ ಅನ್ನುವಂತಹ ದೂರು ಅಲ್ಲಿದ್ದಂತಹ ಅವತ್ತಿನ ಚುನಾವಣಾ ಉಸ್ತುವಾರಿ ಸಂದರ್ಭದಲ್ಲಿದ್ದಂತಹ ವೀಕ್ಷಕರಾಗಿ ನೇಮಕಗೊಂಡಿದ್ದವರು ಕೊಟ್ಟಿರುವಂತಹ ಮಾಹಿತಿ ಇತ್ತು. ಈ ಹಿನ್ನೆಲೆಯಲ್ಲಿ ಅವೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ನಂತರ ಅಭ್ಯರ್ಥಿಯು ಕೂಡ ಈ ವಿಚಾರದಲ್ಲಿ ಸಣ್ಣ ಮಟ್ಟಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತಹ ಬೆನ್ನಲ್ಲಿ ಇದು ಆ ಸ್ವರೂಪವನ್ನು ಬದಲಾಯಿಸಿಕೊಂಡು ಮುಂದೆ ಹೋಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಪಕ್ಷದ ವಿಚಾರಕ್ಕೆ ಆದಂತಹ ಬೆಳವಣಿಗೆಗಳು ಮತ್ತು ಡೆವಲಪ್ಮೆಂಟ್ಗಳನ್ನು ನೋಡಿಕೊಂಡು ದೂರನ್ನು ಕೊಟ್ಟಿದ್ರು. ಅದನ್ನು ಮೋಹನ್ ದಾಸ್ ಅವರು ಕೂಡ ಪರಿಶೀಲನೆ ಹಂತಕ್ಕೆ ತಂದು ನಿಲ್ಲಿಸಿದ್ರು. ಈ ರೀತಿ ನಿನ್ನೆ ನಡೆದಂತಹ ಸಭೆಯ ವೇಳೆ ಪ್ರಸ್ತಾಪವಾದ ವಿಚಾರದಲ್ಲಿ ರಾಮುಲು ಅವರಿಗೆ ನೀವು ಯಾಕೆ ಈ ರೀತಿ ಮಾಡಿದ್ರಿ, ಹಿರಿಯರಾದವರು ಸರಿಯಾಗಿ ನಡೆದುಕೊಳ್ಳಬಾರ್ದಿತ್ತ, ಪ್ರತಿ ಹಂತದಲ್ಲೂ ಜವಾಬ್ದಾರಿ ಜಾಗದಲ್ಲಿದ್ದವರು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ, ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೇಳುವ ಮುಖಾಂತರ ಅವರ ಮೇಲೆ ಸಿಕ್ಕಾಗಿದ್ರು. ಇದೇ ಸಂದರ್ಭಕ್ಕೆ ರಾಮುಲು ಅವರು ಕೂಡ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು. ಅವರು ಅಲ್ಲಿ ಹೇಳಿದ್ದೇನು ಅಂತಂದ್ರೆ, ನಾನು ನಿಷ್ಠಾವಂತರಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆದರೆ ಓಕೆ, ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ.